ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಂಠ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ Pgcet ಮತ್ತೆ Dcet ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗಿದೆ ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವತ್ತು, ಜೊತೆಗೆ ನೀವೇನಾದ್ರು ಬ್ಯಾಂಕ್ ಪೇಮೆಂಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಲಾಸ್ಟ್ ಡೇಟ್ ಯಾವತ್ತು ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮ್ಗೆ ಕಂಟೆಂಟ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನ Pgcet ಮತ್ತೆ Dcet ಅಪ್ಲಿಕೇಶನ್ ಮುಗಿದಾದ್ಮೇಲೆ, ಸೊ Dcet ಪಕ್ಕಕ್ಕಿಡೋಣ. ಸೊ Pgcet ಅಪ್ಲಿಕೇಶನ್ ಮುಗ್ದಾದ್ಮೇಲೆ ಎಷ್ಟೋ ಜನ ಕೇಳಿದ್ರೆ, ಬ್ರೋ ಅಪ್ಲಿಕೇಶನ್ ಹಾಕೋಣ ಅಂತಿದ್ದೆ, ಕೊನೆ ದಿನ ಆದ್ರೆ ಸರ್ವರ್ ಬಿಸಿಯಿಂದ ಅಪ್ಲಿಕೇಶನ್ ಹಾಕಕ್ಕಾಗಿಲ್ಲ, ಮತ್ತೆ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಾರ ಹಾಗೆ ಅಂತ ಎಷ್ಟೋ ಜನ ಕೇಳ್ತಿದ್ರಿ. ಸೊ ಲಾಸ್ಟ್ ಟೈಮ್ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಹೇಳ್ತಿದ್ದೆ, ಬಟ್ ನಾನ್ ಹೇಳಿರ್ಲಿಲ್ಲ. ನೀನ್ ಏನಂತಂದ್ರೆ, ಸೊ ಪಕ್ಕಾ ಈ ಸತಿನೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಹಾಗೆ ಅಂತೆಲ್ಲ ಹೇಳಿರಲಿಲ್ಲ. ಸೊ ಇವಾಗ ಏನ್ ಬಂದಿರೋ ನ್ಯೂಸ್ ಅಂತಂದ್ರೆ, ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ Pgcet ಮತ್ತೆ Dcet ಗೆ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅರ್ಥ ಇದಲ್ವಾ? ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದ್ರೆ ನೀವು ನಾಳೆನೇ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ, ಬಟ್ ಅದು ಕೂಡ ಡೇಟ್ ಕೊಟ್ಟಿದ್ದಾರೆ. ಯಾವಾಗಿಂದಪ್ಪ ಅಂತಂದ್ರೆ 27ನೇ ತಾರೀಕಿಂದ, ಇದೇ ತಿಂಗಳು 27ನೇ ತಾರೀಕಿಂದ ನೀವು ಅಪ್ಲಿಕೇಶನ್ ಮತ್ತೆ ಹಾಕ್ಬೋದು. ಜೊತೆಗೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ 3ನೇ ತಾರೀಕು. ಸೊ ಅಕ್ಟೋಬರ್ 3ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ನ ಕೊಟ್ಟಿದ್ದಾರೆ. ಜೊತೆಗೆ ಅದಾದ್ಮೇಲೆ ನೀವು ಬ್ಯಾಂಕ್ ಅಲ್ಲಿ ಫೀಸ್ ನ ಪೇ ಮಾಡ್ಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಬ್ಯಾಂಕ್ ಅಲ್ಲಿ ಫೀಸ್ ನ ಪೇ ಮಾಡ್ಬೇಕಾಗಿರುತ್ತೆ. ಅದಕ್ಕೆ 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ರೆ, ಮೀನ್ 5ನೇ ತಾರೀಕು ಲಾಸ್ಟ್ ಡೇಟ್. ಹಾಗೇನೆ ಫಸ್ಟ್ ಅಪ್ಲಿಕೇಶನ್ ಕಾಲ್ ಆಗಿದ್ದಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಬ್ಯಾಂಕ್ ಫೀಸ್ ನ ಪೇ ಮಾಡಿಲ್ವೋ ಅವರು ಕೂಡ ಈ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ ನೀವು ಕೂಡ ಬ್ಯಾಂಕ್ ಅಲ್ಲಿ ಫೀಸ್ ನ ಪೇ ಮಾಡ್ಬೋದು. ಆದ್ರೆ ನೀವು ಇವಾಗ್ಲೇ ಹೋಗಿ ಪೇ ಮಾಡಕ್ ಆಗಲ್ಲ. ಸೊ 27ನೇ ತಾರೀಕಿಂದ, ಇಲ್ಲ ಅಂತಂದ್ರೆ 27 ಆದ್ಮೇಲೆ ಹೋಗಿ ನೀವು ಬ್ಯಾಂಕ್ ಅಲ್ಲಿ ಪೇ ಮಾಡ್ಬೋದು. ಜೊತೆಗೆ ಇನ್ನೊಂದು ಡೌಟ್ ಎಲ್ಲರ ಹತ್ರನು ಕಾಡ್ತಿದೆ, ಏನಂತಂದ್ರೆ ಬ್ರೋ, ಅಂದ್ರೆ ಈ ಎಕ್ಸಾಮ್ ಡೇಟ್ ನ ಕೂಡ ಅನೌನ್ಸ್ ಮಾಡಿದ್ರು. ಸೊ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗಿದ್ರಿಂದ ಎಕ್ಸಾಮ್ ಕೂಡ ಎಕ್ಸ್ಟೆಂಡ್ ಮಾಡ್ತಾರಂತ ನೀವು ಕೇಳ್ಬೋದು. ಸೊ ಯಾರೆಲ್ಲ Pgcet ಮತ್ತೆ Dcet ಗೆ ಅಪ್ಲಿಕೇಶನ್ ಹಾಕಿದೀರಾ, ಸೊ ನಿಮ್ದೆಲ್ಲದೂ ಕೂಡ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ನವೆಂಬರ್ ಗಂತ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅವರು ಪ್ರಾಪರ್ ಆಗಿ ಮೆನ್ಷನ್ ಮಾಡಿಲ್ಲ ನವೆಂಬರ್ ಅಲ್ಲಿ ಯಾವ ದಿನಾಂಕ, ಯಾವ ಡೇಟ್ ಅಲ್ಲಿ ನಡೆಸ್ತೀವಿ ಅಂತ ಅಲ್ಲಿ ಇನ್ನು ಪ್ರಾಪರ್ ಆಗಿ ಮೆನ್ಷನ್ ಮಾಡಿರಲ್ಲ. ಸೊ ಆ ರೀಸನ್ ಇಂದ ನಾನು ಕೂಡ ನಿಮ್ಗೆ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಡಕ್ ಆಗ್ತಿಲ್ಲ. ಸೊ ಅಲ್ಲಿ ನೋಟಿಫಿಕೇಶನ್ ಏನ್ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಸೊ ನವೆಂಬರ್ ಅಲ್ಲಿ ನಿಮ್ಗೆ ಎಕ್ಸಾಮ್ ನ ನಡೆಸ್ತೀವಿ ಅಂತ ಹೇಳಿದ್ರೆ, ಆದ್ರೆ ಡೇಟ್ ನ ಪ್ರಾಪರ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ ನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.